ರಾಜ್ಯ ಸರ್ಕಾರದ ಭೂ ಒಡೆತನ ಯೋಜನೆಯ ಕುರಿತಾದ ಒಂದು ಸಂಕ್ಷಿಪ್ತ ನೋಟ. ಏನಿದು ಯೋಜನೆ? ಸಿಂಪಲ್ ಆಗಿ ಹೇಳುವುದಾದ್ರೆ, ಕರ್ನಾಟಕದಲ್ಲಿ ಭೂಮಿಯಿಲ್ಲದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕೃಷಿ ಕಾರ್ಮಿಕರಿಗೆ ಸರ್ಕಾರವೇ ಜಮೀನು ಖರೀದಿಸಿ ಕೊಡ್ತಾ ಇದೆ. ಅಂದಹಾಗೆ ಈ ಯೋಜನೆಗೆ ಈಗ ಅರ್ಜಿಗಳನ್ನ ಕೂಡ ಆಹ್ವಾನಿಸಲಾಗಿದೆ. ಹಾಗಿದ್ರೆ ಈ ಯೋಜನೆಯಲ್ಲಿ ಈಗಾಗಿರುವ ಪ್ರಮುಖ ಬದಲಾವಣೆಗಳು ಏನು? ಬನ್ನಿ, ಮೂರೇ ಪಾಯಿಂಟ್ಸ್ನಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಯೋಜನೆಯ ಉದ್ದೇಶ ತುಂಬಾನೇ ಸ್ಪಷ್ಟ. ಅಂದ್ರೆ, ಭೂಮಿಯಿಲ್ಲದ ಎಸ್ಸಿ/ಎಸ್ಟಿ ಸಮುದಾಯದ ಕೃಷಿ ಕಾರ್ಮಿಕರನ್ನ ಭೂಮಾಲೀಕರನ್ನಾಗಿ ಮಾಡೋದು. ಇದನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಮಹರ್ಷಿ ವಾಲ್ಮೀಕಿ ನಿಗಮಗಳು ಜಾರಿ ಮಾಡ್ತಾ ಇವೆ. ಎರಡನೆಯದಾಗಿ, ಹಣಕಾಸಿನ ನೆರವು. ನೋಡಿ, ಇಲ್ಲೊಂದು ದೊಡ್ಡ ಅಪ್ಡೇಟ್ ಇದೆ. ಸರ್ಕಾರ ಈಗ ಜಮೀನು ಖರೀದಿಗೆ ಕೊಡೋ ಹಣವನ್ನ 10 ಲಕ್ಷದಿಂದ ಬರೋಬ್ಬರಿ 15 ಲಕ್ಷ ರೂಪಾಯಿಗಳಿಗೆ ಏರಿಸಿದೆ. ಇದರಿಂದ ಒಳ್ಳೆ ಜಮೀನು ಆಯ್ಕೆ ಮಾಡೋಕೆ ತುಂಬಾನೇ ಹೆಲ್ಪ್ ಆಗತ್ತಲ್ವಾ? ಅಷ್ಟೇ ಅಲ್ಲ, ಜಮೀನು ಖರೀದಿನ ಸರ್ಕಾರದ ಮಾರ್ಗಸೂಚಿ ಬೆಲೆ ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂ ಆಧಾರದ ಮೇಲೇನೆ ಮಾಡ್ಲಾಗತ್ತೆ. ಇದರಿಂದ ಯಾರೂ ಕೂಡ ಸುಮ್ಮನೆ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಕೊನೆಯದಾಗಿ, ಅಪ್ಲಿಕೇಶನ್ ಪ್ರೋಸೆಸ್. ಜನರಿಗೆ ಈ ಸೌಲಭ್ಯ ಬೇಗ ಸಿಗ್ಬೇಕು ಅಂತ ಡಾಕ್ಯುಮೆಂಟ್ಸ್ ಪ್ರೋಸೆಸ್ ಅನ್ನ ಈಗ ಸಿಂಪಲ್ ಮಾಡಿದ್ದಾರೆ. ನೀವು ನೇರವಾಗಿ ನಿಗಮಗಳ ವೆಬ್ಸೈಟ್ಗೆ ಹೋಗಿ ಅಥವಾ ಅವರ ಆಫೀಸ್ಗಳಲ್ಲೇ ಅರ್ಜಿ ಹಾಕ್ಬೋದು. ಒಟ್ಟಿನಲ್ಲಿ ಹೇಳೋದಾದ್ರೆ, ಈ ಭೂ ಒಡೆತನ ಯೋಜನೆ ಗ್ರಾಮೀಣ ಭಾಗದ ಭೂರಹಿತ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ನೀಡುವ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು.